ಒಂದು ಮೇಜರ್ ಡೆವಲಪ್ಮೆಂಟ್ ಇದು. ಕೆಪಿಸಿಸಿ ಅಧ್ಯಕ್ಷರನ್ನ ಚೇಂಜ್ ಮಾಡಿಬಿಡಿ ಅಂತೇಳಿ ಅನೇಕ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ದೆಹಲಿಗೂ ಹೋಗಿ ಎಡತಾಕಿ ಬರ್ತಾ ಇದ್ದಾರೆ. ಅಧ್ಯಕ್ಷರು ಚೇಂಜ್ ಆಗಬೇಕು, ಎಷ್ಟು ಅಂತ ನಿಭಾಯಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈ ಕಡೆ ಕೆಪಿಸಿಸಿ ಅಧ್ಯಕ್ಷಗಿರಿನೂ ನಿಭಾಯಿಸಬೇಕು, ಆ ಕಡೆ ಸಚಿವಗಿರಿನೂ ನಿಭಾಯಿಸಬೇಕಾಗತ್ತೆ, ಬೆಂಗಳೂರು ಉಸ್ತುವಾರಿನೂ ನಿಭಾಯಿಸಬೇಕು ಅವರು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ DCM ಹುದ್ದೆನೂ ನಿಭಾಯಿಸಬೇಕಾಗತ್ತೆ. ಅವ್ರನ್ನ ಕೆಲವೊಂದಷ್ಟು ಹುದ್ದೆಗಳಿಂದ ಬಿಡುಗಡೆ ಮಾಡಿಬಿಡಿ, ಬೇರೊಬ್ಬರು ರೆಡಿಯಾಗಿದ್ದಾರೆ, ಅವ್ರನ್ನ ಅಧ್ಯಕ್ಷರು ಮಾಡಿ ಅಂಥೇಳಿ ಕಾಂಗ್ರೆಸ್ನ ಒಂದು ಬಣದ ನಾಯಕರು ಮತ್ತೆ ಟೈಮ್ ಆ್ಯಂಡ್ ಅಗೇನ್ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಇದರಿಂದ ಬಹುಶಃ ಎರಡು ಉದ್ದೇಶಗಳಿರ್ತವೆ. ಒಂದು, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷಗಿರಿಯಿಂದ ಕಿತ್ತಾಕಿದಾಗ ಪಕ್ಷದ ಮೇಲೆ ಅವರಿಗೆ ಹೋಲ್ಡ್ ಇರಲ್ಲ, ಒಬ್ಬರು ಸಚಿವರಾಗಿ ಮಾತ್ರ ಇರ್ತಾರೆ. DCM ಹುದ್ದೆ ಇದ್ದರೂ ಕೂಡ DCM ಅನ್ನೋದು ಸಂವಿಧಾನದತ್ತ ಹುದ್ದೆ ಅಲ್ಲ. DCM ಅನ್ನೋದು ಅದು ಉಪಪ್ರಧಾನಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅದು ಸಂವಿಧಾನದತ್ತ ಪದದತ್ತ ಅಧಿಕಾರ ಅಲ್ಲ. ಅದು ಒಂದು ಪಾರ್ಟಿಯಲ್ಲಿ ಒಂದಷ್ಟು ಅಸಮಾಧಾನಗಳಿರ್ತವೆ, ಆಯ್ತಪ್ಪ ನೀನು DCM ಅಂತ ಮಾಡ್ತಾರಲ್ಲ, ಆ ರೀತಿಗೆ ಮಾತ್ರ ಬರ್ತಕ್ಕಂಥ ಒಂದು ಹುದ್ದೆ ಅದು. ಇದೀಗ ಇವರೆಲ್ಲ ಹೋಗಿ ಬರ್ತಾ ಇದ್ರಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಇವರಿಗೆ ಏನು ಹೇಳಿ ಕಳಿಸಿದೆ? ಹಾಗಾದರೆ ಆಯಿತು ಅಧ್ಯಕ್ಷ ಚೇಂಜ್ ಮಾಡಿಬಿಡ್ತೀವಿ ಅಂತ ಹೇಳಿದಾರಾ? ನೋ. ಕಾಂಗ್ರೆಸ್ ಸಚಿವರಿಗೆ ಹೈಕಮಾಂಡ್ ಹೇಳಿರೋದಿದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. KPCC ಅಧ್ಯಕ್ಷರ ಬದಲಾವಣೆ ಅಂತ ಕೂಗ್ತಾ ಇದ್ರಲ್ಲ, ಅಂಥ ಸಚಿವರಿಗೆ ಶಾಕ್ ಎದುರಾಗಿದೆ. ಸಚಿವರಿಗೆ ಖಡಕ್ ವಾರ್ನಿಂಗನ್ನು ಹೈಕಮಾಂಡ್ ಕೊಟ್ಟು ಕಳಿಸಿದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರಿಗೆ ಈ ವಾರ್ನಿಂಗ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ KPCC ಪಟ್ಟ ಬಿಟ್ಕೊಟ್ಬಿಡ್ತಾರಪ್ಪ ಅವರು ಎಷ್ಟೋ ದಿನಗಳ ಮುಂಚೆನೇ ಹೇಳಿದ್ದಾರೆ. ನೋಡಿ, DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮುಂದೆ ಈ ಚೆಕ್ ಮಾಡಿ ಬಂದಿದ್ದಾರೆ. ಅವರು ಕೂಡ DK ಶಿವಕುಮಾರ್ ಏನು ಸುಮ್ಮನೆ ಬಂದಿಲ್ಲ ಅಲ್ಲಿಂದ, ನನಗೆ ಅಧ್ಯಕ್ಷಗಿರಿ ಬೇಡ ಸ್ವಾಮಿ ಅಂತ ಹೇಳಿದ್ದಾರೆ. ಆದರೆ ಅದರ ಅರ್ಥ ಪಟ್ಟ ಬಿಟ್ಕೊಟ್ಬಿಡ್ತಾರಪ್ಪ ಅವರು, ಮುಖ್ಯಮಂತ್ರಿ ಮಾಡಿ ಅಂತ ಕೂತ್ಕೋತಾರಲ್ಲ, ಸಿದ್ದರಾಮಯ್ಯವ್ರನ್ನ ಇಳಿಸ್ಬಿಡೋಣ, ಆವಾಗ KPCC ಸ್ಥಾನ ಬಿಟ್ಕೊಟ್ಬಿಡ್ತಾರೆ ಅವರು, ಮುಖ್ಯಮಂತ್ರಿ ಸ್ಥಾನ ಕೇಳ್ತಾರಲ್ಲಪ್ಪ, ಆವಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣವಾ? ಇದ್ರ ಬಗ್ಗೆ ಏನು ನಿರ್ಧಾರ ನಿಮ್ಮದು? ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕೇಳಿದ್ದಾರೆ. ನೀವನ್ನ KPCCಯಿಂದ ಇಳಿಸಿ ಅಂತ ಕೇಳ್ತಾ ಇದ್ದೀರಿ. ಅವರು DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷಗಿರಿಯಿಂದ ಇಳಿದ್ರೆ ನೆಕ್ಸ್ಟ್ ನಾನು ಹತ್ತೋ ಕುರ್ಚಿ ಯಾವುದು ಅಂದರೆ ಅದು CM ಕುರ್ಚಿ ಅಂತ ಅವ್ರು ಕೇಳ್ತಾರಲ್ಲ, ನಿಮ್ಮ ನಿರ್ಧಾರಗಳೇನಿದಕ್ಕೆ? ನಿಮ್ಮೆಲ್ಲ ಶಾಸಕರು ಸಚಿವರು ಇದಕ್ಕೆ ಒಪ್ಕೊಳ್ಳೋದಾದ್ರೆ ಆಯ್ತು, ಇಳಿಸೋಣ, ಮುಖ್ಯಮಂತ್ರಿ ಮಾಡ್ತೀರಾ ಅವ್ರನ್ನ, ಇಳಿಸೋಣ. ಆವಾಗ KPCC ಅಧ್ಯಕ್ಷ ಸ್ಥಾನ ಬೇಡ, ಮುಖ್ಯಮಂತ್ರಿ ಮಾಡಿ ಅವ್ರನ್ನ, ಒಪ್ತೀರಾ ನೀವೆಲ್ಲರೂ ಅಂತ ಕೇಳಿದಾಗ ಇವರೆಲ್ಲರಿಗೂ ಶಾಕ್ ಆಗಿದೆ. ಇಲ್ಲಿ ಸದ್ಯಕ್ಕೆ ಈ ಥರದ್ದು ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ. ಸುಮ್ಮನೆ ಜೇನುಗೂಡಿಗೆ ಕಲ್ಲು ಹೊಡೆಯುವಂಥ ಕೆಲಸ ಆಗಿಬಿಡುತ್ತೆ ಇದು. ಜೇನುಗೂಡನ್ನು ಕದಡುವುದು ಬೇಡ ನಾವಿವಾಗ. ಸುಮ್ಮನೆ ನಮಗದು ಪ್ರಾಬ್ಲಮ್ ಆಗುತ್ತೆ. ಸದ್ಯಕ್ಕೆ ಅಂಥ ಬದಲಾವಣೆ ಸಾಧ್ಯ ಇಲ್ಲ ಅಂತ ಯಾವಾಗ ಹೇಳಿದ್ರೋ ಆಗ ಈ ನಾಯಕರು ಸೈಲೆಂಟ್ ಆಗಿದ್ದಾರೆ ಅಂತ ಮಾಹಿತಿ.